ಬೆಂಗಳೂರಿನ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಆಗಿರುವಂತಹ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 12 ಕೋಟಿ ರಾಬರಿ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯವಾಗ್ತಾ ಇದೆ. ದರೋಡೆಕೋರರ ಬಗ್ಗೆ ಕೊನೆಗೂ ಸಿಕ್ತಾ ಸುಳಿವು. ಕಾರು ತಲಪಾಡಿ ಟೋಲ್ ಗೇಟ್ ಪಾಸಿಂಗ್ ಆಗ್ತಾ ಇರುವಂತಹ ದೃಶ್ಯ ಲಭ್ಯ ಆಗಿದೆ. ಮಾಸ್ಕ್ ಹಾಕಿದ ವ್ಯಕ್ತಿಯಿಂದ ಟೋಲ್ ಶುಲ್ಕ ಪಾವತಿಯಾಗಿರುವ ದೃಶ್ಯ. ಕಾರಿನ ಡ್ರೈವರ್ ಸೀಟಿನಲ್ಲಿ ಒಬ್ಬನೇ ಇದ್ದ, ಪಕ್ಕದ ಸೀಟ್ ಖಾಲಿಯಾಗಿತ್ತು. ಕಾರಲ್ಲಿ ಮತ್ತೊಬ್ಬ ಇದ್ದ, ಆತ ಹಿಂದೆ ಕೂತಿದ್ದ ಅನ್ನುವಂತಹ ವಿಚಾರವನ್ನ ಟೋಲ್ ಸಿಬ್ಬಂದಿ ಹೇಳಿದ್ದಾರೆ. 4 ಜನ ಒಟ್ಟು ಕಾರಲ್ಲಿ ಬಂದವರು, ದರೋಡೆ ಮಾಡೋದಕ್ಕೆ ಹೋದವರು 4. ಆದ್ರೆ ಟೋಲ್ ಪಾಸ್ ಆಗ್ತಾ ಇದ್ದಾಗ ಆ ಕಾರಿನಲ್ಲಿ ಇದ್ದಿದ್ದು ಬರೀ ಇಬ್ಬರೇ. ಮಾಸ್ಕ್ ಧರಿಸಿರುವಂತಹ ಒಬ್ಬ ವ್ಯಕ್ತಿ ಟೋಲ್ಗೆ ದುಡ್ಡು ಕಟ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಆಡದಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗ್ತಾ ಇದೆ. ಒಬ್ಬ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡವ ದುಡ್ಡು ಕಟ್ತಾ ಇರುವಂತಹ ದೃಶ್ಯ. ಆತ ಮುಖಕ್ಕೂ ಕೂಡ ಮಾಸ್ಕ್ ಹಾಕಿದ್ದಾನೆ. ಕಾರಣ ಆತನ ಮುಖ ಚಹರೆ ಎಲ್ಲೂ ಕೂಡ ಪತ್ತೆಯಾಗಬಾರದು ಅಂತ ಪಕ್ಕಾ ಪ್ಲಾನಿಂಗ್ ನಲ್ಲಿ ಅಲ್ಲಿಂದ ಹೊರಟಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಮತ್ತೊಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರೋದು, ಎಕ್ಸಾಕ್ಟ್ಲಿ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಕಾರಿನ ನಂಬರ್ ಪ್ಲೇಟ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದರ ಆಧಾರದ ಮೇಲೆ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸುಲಭ ಆಗಬಹುದು. ಆ ಕಾರಣಕ್ಕೆ ಹೇಳ್ತಾ ಇರೋದು, ಅತಿ ದೊಡ್ಡ ಸಾಕ್ಷ್ಯ ಇದು ಸಿಸಿಟಿವಿಯ ದೃಶ್ಯ. ಆರೋಪಿಗಳು ಎಲ್ಲಿ ಹೋದ್ರು, ಹೇಗೆ ಪರಾರಿಯಾದ್ರು ಅನ್ನೋದಕ್ಕೆ ಟೋಲ್ ನಲ್ಲಿ ಸೆರೆಯಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಆರೋಪಿಗಳ ಪತ್ತೆ ಆದ್ರೂ ಕೂಡ, ಅಂದ್ರೆ ಸುಳಿವು ಸಿಕ್ಕರೂ ಕೂಡ, ಬಟ್ ಇಬ್ಬರೇ ಇದ್ರು ಆ ಕಾರಲ್ಲಿ ಅಂತ. ಬಟ್ ಆ ಕಾರಲ್ಲಿ 4 ಬಂದಿದ್ರು. ಬ್ಯಾಂಕಲ್ಲಿ ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಉಳಿದವರು ಎಲ್ಲಿ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಹೌದು ಶ್ರುತಿ, ಏನು ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ತನಿಖೆ ಚುರುಕುಗೊಂಡಿರುವಂಥದ್ದು, ಮತ್ತೊಂದು ಕಡೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ಮಂಗಳೂರಿನಿಂದ ಏನು ಕೇರಳಕ್ಕೆ ಹೋಗುವಂಥ ದಾರಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ಸಿಗುತ್ತೆ. ಆ ಒಂದು ಟೋಲ್ ಗೇಟ್ನಲ್ಲಿ ಈಗ ಆ ಒಂದು ಕಾರು ಪಾಸ್ ಆಗಿರುವಂಥ ದೃಶ್ಯಗಳು ಕೂಡ ಏನು ಸೆರೆಯಾಗಿರುವಂಥದ್ದು. ಸದ್ಯ ಆ ಒಂದು ಕಾರು ಇದೇ ಟೋಲ್ ಗೇಟ್ನಲ್ಲಿ ಪಾಸ್ ಆಗಿರುವಂಥದ್ದು. ಅಂದರೆ ಆ ಒಂದು ಘಟನೆ ನಡೆದಿರುವಂಥದ್ದು ಕೋಟೆಕಾರ್ ಬ್ಯಾಂಕ್ನಲ್ಲಿ. ಕೋಟೆಕಾರ್ನ KC ರೋಡಿನಿಂದ ಮೈನ್ ರೋಡಿಗೆ 100 ಮೀಟರ್ ಬಂದರೆ ಮೈನ್ ರೋಡ್ ಸಿಗುತ್ತೆ. ಮೈನ್ ರೋಡಿನಿಂದ ಬಲಕ್ಕೆ ಹೋದರೆ ಮಂಗಳೂರು, ಎಡಕ್ಕೆ ಹೋದರೆ ಕೇರಳ ಮಾರ್ಗ. ಹೀಗಾಗಿ ಬಲಕ್ಕೆ 1.5 ರಿಂದ 2 ಕಿಲೋಮೀಟರ್ ಸಂಚಾರ ಮಾಡಿ ಈ ಟೋಲ್ ಗೇಟ್ನಿಗೆ ಆ ಒಂದು ಕಾರು ಬಂದಿರುವಂಥದ್ದು. ಈ ಒಂದು ಟೋಲ್ ಗೇಟ್ನ CCTVಯಲ್ಲಿ ಆ ಒಂದು ಏನು ಕಾರು ಪಾಸ್ ಆಗಿರುವಂಥದ್ದು ಸೆರೆಯಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಆ ಒಂದು ಕೃತ್ಯದಲ್ಲಿ ತೊಡಗಿರುವಂಥವರು 5 ಜನ ಕೃತ್ಯದಲ್ಲಿ ತೊಡಗಿದ್ರು. ಆದರೆ ಆ ಒಂದು ಕಾರ್ ಏನಿದೆ ಅದು ಪಾಸ್ ಆಗಬೇಕಾದ್ರೆ ಅದರಲ್ಲಿ ಇದ್ದದ್ದು ಮಾತ್ರ ಕೇವಲ ಇಬ್ಬರು. ಎದುರುಗಡೆ ಒಬ್ಬ ಕುಳಿತಿರ್ತಾನೆ ಮತ್ತು ಹಿಂಭಾಗದಲ್ಲಿ ಮತ್ತೊಬ್ಬ ಕುಳಿತಿರ್ತಾನೆ. ಎದುರು ಭಾಗದಲ್ಲಿ ಕುಳಿತಿರುವಂಥ ವ್ಯಕ್ತಿ ಏನಿದ್ದಾನೆ ಆತ ತನ್ನ ಮುಖ ಚಹರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮಾಸ್ಕ್ ಅನ್ನು ಕೂಡ ಧರಿಸಿರ್ತಾನೆ. ಮತ್ತು ಈ ಒಂದು ಟೋಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ನಲ್ಲಿ ಎಲ್ಲೂ ಕೂಡ ಫಾಸ್ಟ್ಯಾಗ್ ಇರೋದಿಲ್ಲ. ಹೀಗಾಗಿ ಅವರು 150 ರೂಪಾಯಿ ಟೋಲನ್ನು ಸುಂಕವನ್ನು ಪಾವತಿಸಿ ಅವರು ಮುಂದೆ ಸಂಚರಿಸಿರುವಂಥದ್ದು. ಹೀಗಾಗಿ ಬಹಳಷ್ಟು ಪೊಲೀಸರಿಗೂ ಕೂಡ ಈ ಒಂದು ಪ್ರಕರಣ ಬಹಳಷ್ಟು ಕ್ಲಿಷ್ಟ ಆಗ್ತಾ ಇರುವಂಥದ್ದು. ಯಾಕಂದರೆ ಆ ಪ್ರಕರಣದಲ್ಲಿ ಇದ್ದಂಥವರು 5 ಮಂದಿ. ಆದರೆ ಈ ಒಂದು ಕಾರ್ ಏನಿದೆ, ಪ್ರಕರಣಕ್ಕೆ ಬಳಸಿಕೊಂಡಂಥ ಕಾರ್ ಏನಿದೆ ಅದು ಪಾಸ್ ಆಗಬೇಕಾದ್ರೆ ಇದ್ದದ್ದು ಇಬ್ಬರು. ಆದರೆ ಮತ್ತೆ 3 ಎಲ್ಲಿ ಹೋದ್ರು ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ಆ ಒಂದು ನಂಬರ್ ಪ್ಲೇಟ್ ಆಧರಿಸಿ ಏನು ತನಿಖೆ ಮಾಡೋದಾದ್ರೂ ಕೂಡ ನಂಬರ್ ಪ್ಲೇಟ್ ಅನ್ನು ಕೂಡ ಬದಲಾಯಿಸಿದ್ದಾರೆ ಅಂತ ನಿನ್ನೆ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಆ ಒಂದು ಕಾರ್ ಏನು ಇದೆ ಅದಕ್ಕೆ ಬಳಸಿರುವಂಥ ನಂಬರ್ ಪ್ಲೇಟ್ ಏನಿದೆ ಅದು ಫೇಕ್ ನಂಬರ್ ಪ್ಲೇಟ್. ಹೀಗಾಗಿ ಪೊಲೀಸರಿಗೆ ಈ ಒಂದು ಪ್ರಕರಣ ಏನಿದೆ ಮತ್ತಷ್ಟು ಕ್ಲಿಷ್ಟ ಆಗ್ತಿರುವಂಥದ್ದು. ಸದ್ಯಕ್ಕೆ ಏನು ಕಾರ್ ಪಾಸ್ ಆಗಿ ಕಾರ್ ಇಲ್ಲಿ ತಲಪಾಡಿ ಟೋಲ್ ಗೇಟ್ನಲ್ಲಿ ಪಾಸ್ ಆಗಿತ್ತು, ಅದರಲ್ಲಿ ಇಬ್ಬರು ಇದ್ರು. ಆದರೆ 3 ಎಲ್ಲಿ ಹೋದ್ರು ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಹೀಗಾಗಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮುಂದುವರಿಸಿರುವಂಥದ್ದು. ಒಂದು ತಂಡ ಏನಿದೆ
ಏನಿದೆ ಅವರು ಕೇರಳ ಭಾಗದಲ್ಲಿ ತನಿಖೆ ಮಾಡಿದ್ರೆ ಮತ್ತಷ್ಟು ತಂಡಗಳೇನಿದೆ ಮಂಗಳೂರು ಭಾಗದಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಪೊಲೀಸರು ಏನು ಕಳ್ಳರಿಗಾಗಿ ಈಗಾಗಲೇ ಎಲ್ಲಾ ಕಡೆ ಕೂಡ ಬಲೆ ಬೀಸಿರುವಂತದ್ದು. ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಆಗಿರುವಂತಹ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 12 ಕೋಟಿ ರಾಬರಿ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಿಸಿಟಿವಿ ದೃಶ್ಯ ಲಭ್ಯವಾಗ್ತಾ ಇದೆ. ದರೋಡೆಕೋರರ ಬಗ್ಗೆ ಕೊನೆಗೂ ಸಿಗ್ತಾ ಸುಳಿವು. ಕಾರು ತಲಪಾಡಿ ಟೋಲ್ ಗೇಟ್ ಪಾಸಿಂಗ್ ಆಗ್ತಾ ಇರುವಂತಹ ದೃಶ್ಯ ಲಭ್ಯ ಆಗಿದೆ. ಮಾಸ್ಕ್ ಹಾಕಿದ ವ್ಯಕ್ತಿಯಿಂದ ಟೋಲ್ ಶುಲ್ಕ ಪಾವತಿಯಾಗಿರುವ ದೃಶ್ಯ. ಕಾರಿನ ಡ್ರೈವರ್ ಸೀಟಿನಲ್ಲಿ ಒಬ್ಬನೇ ಇದ್ದ, ಪಕ್ಕದ ಸೀಟ್ ಖಾಲಿಯಾಗಿತ್ತು. ಕಾರಲ್ಲಿ ಮತ್ತೊಬ್ಬ ಇದ್ದ, ಆತ ಹಿಂದೆ ಕೂತಿದ್ದ ಅನ್ನುವಂತಹ ವಿಚಾರವನ್ನ ಟೋಲ್ ಸಿಬ್ಬಂದಿ ಹೇಳಿದ್ದಾರೆ. 4 ಜನ ಒಟ್ಟು ಕಾರಲ್ಲಿ ಬಂದವರು, ದರೋಡೆ ಮಾಡೋದಕ್ಕೆ ಹೋದವರು 4. ಆದ್ರೆ ಟೋಲ್ ಪಾಸ್ ಆಗ್ತಾ ಇದ್ದಾಗ ಆ ಕಾರಿನಲ್ಲಿ ಇದ್ದಿದ್ದು ಬರೀ ಇಬ್ಬರೇ. ಮಾಸ್ಕ್ ಧರಿಸಿರುವಂತಹ ಒಬ್ಬ ವ್ಯಕ್ತಿ ಟೋಲ್ಗೆ ದುಡ್ಡು ಕಟ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕಾನದಲ್ಲಿ ಗಮನಿಸ್ತಾ ಇದ್ದೀರಿ. ಬಹಳ ಸ್ಪಷ್ಟವಾಗ್ತಾ ಇದೆ. ಒಬ್ಬ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡವ ದುಡ್ಡು ಕಟ್ತಾ ಇರುವಂತಹ ದೃಶ್ಯ. ಆತ ಮುಖಕ್ಕೂ ಕೂಡ ಮಾಸ್ಕ್ ಹಾಕಿದ್ದಾನೆ. ಕಾರಣ ಆತನ ಮುಖ ಚಹರೆ ಎಲ್ಲೂ ಕೂಡ ಪತ್ತೆಯಾಗಬಾರದು ಅಂತ ಪಕ್ಕಾ ಪ್ಲಾನಿಂಗ್ ನಲ್ಲಿ ಅಲ್ಲಿಂದ ಹೊರಟಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಮತ್ತೊಂದು ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರೋದು, ಎಕ್ಸಾಕ್ಟ್ಲಿ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಕಾರಿನ ನಂಬರ್ ಪ್ಲೇಟ್ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯ. ಇದರ ಆಧಾರದ ಮೇಲೆ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸುಲಭ ಆಗಬಹುದು. ಆ ಕಾರಣಕ್ಕೆ ಹೇಳ್ತಾ ಇರೋದು, ಅತಿ ದೊಡ್ಡ ಸಾಕ್ಷ್ಯ ಇದು ಸಿಸಿಟಿವಿಯ ದೃಶ್ಯ. ಆರೋಪಿಗಳು ಎಲ್ಲಿ ಹೋದ್ರು, ಹೇಗೆ ಪರಾರಿಯಾದ್ರು ಅನ್ನೋದಕ್ಕೆ ಟೋಲ್ ನಲ್ಲಿ ಸೆರೆಯಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಆರೋಪಿಗಳ ಪತ್ತೆ ಆದ್ರೂ ಕೂಡ, ಅಂದ್ರೆ ಸುಳಿವು ಸಿಕ್ಕರೂ ಕೂಡ, ಬಟ್ ಇಬ್ಬರೇ ಇದ್ರು ಆ ಕಾರಲ್ಲಿ ಅಂತ. ಬಟ್ ಆ ಕಾರಲ್ಲಿ 4 ಬಂದಿದ್ರು. ಬ್ಯಾಂಕಲ್ಲಿ ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ಉಳಿದವರು ಎಲ್ಲಿ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಹೌದು ಶ್ರುತಿ, ಏನು ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ತನಿಖೆ ಚುರುಕುಗೊಂಡಿರುವಂಥದ್ದು, ಮತ್ತೊಂದು ಕಡೆ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಏನು ಮಂಗಳೂರಿನಿಂದ ಏನು ಕೇರಳಕ್ಕೆ ಹೋಗುವಂಥ ದಾರಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಗೇಟ್ ಸಿಗುತ್ತೆ. ಆ ಒಂದು ಟೋಲ್ ಗೇಟ್ನಲ್ಲಿ ಈಗ ಆ ಒಂದು ಕಾರು ಪಾಸ್ ಆಗಿರುವಂಥ ದೃಶ್ಯಗಳು ಕೂಡ ಏನು ಸೆರೆಯಾಗಿರುವಂಥದ್ದು. ಸದ್ಯ ಆ ಒಂದು ಕಾರು ಇದೇ ಟೋಲ್ ಗೇಟ್ನಲ್ಲಿ ಪಾಸ್ ಆಗಿರುವಂಥದ್ದು. ಅಂದರೆ ಆ ಒಂದು ಘಟನೆ ನಡೆದಿರುವಂಥದ್ದು ಕೋಟೆಕಾರ್ ಬ್ಯಾಂಕ್ನಲ್ಲಿ. ಕೋಟೆಕಾರ್ನ KC ರೋಡಿನಿಂದ ಮೈನ್ ರೋಡಿಗೆ 100 ಮೀಟರ್ ಬಂದರೆ ಮೈನ್ ರೋಡ್ ಸಿಗುತ್ತೆ. ಮೈನ್ ರೋಡಿನಿಂದ ಬಲಕ್ಕೆ ಹೋದರೆ ಮಂಗಳೂರು, ಎಡಕ್ಕೆ ಹೋದರೆ ಕೇರಳ ಮಾರ್ಗ. ಹೀಗಾಗಿ ಬಲಕ್ಕೆ 1.5ರಿಂದ 2 ಕಿಲೋಮೀಟರ್ ಸಂಚಾರ ಮಾಡಿ ಈ ಟೋಲ್ ಗೇಟ್ನಿಗೆ ಆ ಒಂದು ಕಾರು ಬಂದಿರುವಂಥದ್ದು. ಈ ಒಂದು ಟೋಲ್ ಗೇಟ್ನ CCTVಯಲ್ಲಿ ಆ ಒಂದು ಏನು ಕಾರು ಪಾಸ್ ಆಗಿರುವಂಥದ್ದು ಸೆರೆಯಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಆ ಒಂದು ಕೃತ್ಯದಲ್ಲಿ ತೊಡಗಿರುವಂಥವರು 5 ಜನ ಕೃತ್ಯದಲ್ಲಿ ತೊಡಗಿದ್ರು. ಆದರೆ ಆ ಒಂದು ಕಾರ್ ಏನಿದೆ ಅದು ಪಾಸ್ ಆಗಬೇಕಾದ್ರೆ ಅದರಲ್ಲಿ ಇದ್ದದ್ದು ಮಾತ್ರ ಕೇವಲ 2. ಎದುರುಗಡೆ ಒಬ್ಬ ಕುಳಿತಿರ್ತಾನೆ ಮತ್ತು ಹಿಂಭಾಗದಲ್ಲಿ ಮತ್ತೊಬ್ಬ ಕುಳಿತಿರ್ತಾನೆ. ಎದುರು ಭಾಗದಲ್ಲಿ ಕುಳಿತಿರುವಂಥ ವ್ಯಕ್ತಿ ಏನಿದ್ದಾನೆ ಆತ ತನ್ನ ಮುಖ ಚಹರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಮಾಸ್ಕ್ ಅನ್ನು ಕೂಡ ಧರಿಸಿರ್ತಾನೆ ಮತ್ತು